ಈ ದೇವಸ್ಥಾನಕ್ಕೆ ಮೊದಲು ಶ್ರೀಧರ ಸ್ವಾಮಿಗಳು ಸಾಗರ ಪ್ರಾಂತ್ಯಕ್ಕೆ ಬಂದಾಗ ಮೊದಲು ವಾಸ್ತವ್ಯ ಹೂಡಿದ್ದಿಲ್ಲೇನೆ. ನಮಸ್ತೆ. ಇದು ಕಾಂದೆ ಛತ್ರ ದತ್ತಾತ್ರೇಯ ದೇವಸ್ಥಾನ ಅಂತ 1895ರಲ್ಲಿ ಸ್ಥಾಪನೆ ಆಗಿರುವಂತ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಮೊದಲು ಶ್ರೀಧರ ಸ್ವಾಮಿಗಳು ಸಾಗರ ಪ್ರಾಂತ್ಯಕ್ಕೆ ಬಂದಾಗ ಮೊದಲು ವಾಸ್ತವ್ಯ ಹೂಡಿದ್ದಿಲ್ಲೇನೆ. ತದನಂತರ ವರದಳ್ಳಿಗೆ ಹೋದ್ರು. ಈಗಿರುವಂತ ದೇವಸ್ಥಾನದಲ್ಲಿ ಇದು ಅಮೃತಶಿಲಾ ವಿಗ್ರಹ, ಬಹಳ ವಿಶೇಷವಾಗಿರುವಂತಹ ದೇವಸ್ಥಾನ ಇದು. ಹಾಗೆ ಸ್ವಾಮಿಗಳು ಇಲ್ಲೇ ಪಾಲಿಕೆ ಮೇಲೆ ನಿಂತು ನಾನು ಇಲ್ಲೂ ಇದ್ದೀನಿ, ಮತ್ತೆ ವರದಳ್ಳಿಯಲ್ಲೂ ವರದಾಪುರದಲ್ಲೂ ಇದ್ದೀನಿ, ಹಾಗೆ ನನ್ನನ್ನು ಅಲ್ಲೂ ಯಾರು ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲೋ ಅವರೆಲ್ಲ ಇಲ್ಲಿ ದರ್ಶನ ಮಾಡಬಹುದು ಅಂತ ಶ್ರೀಧರ ಚರಿತ್ರೆಯಲ್ಲೆಲ್ಲ ಹೇಳಿದ್ದಾರೆ. ಹಾಗೆ ಈ ದೇವಸ್ಥಾನಕ್ಕೆ ಮೊದಲಿಂದನೂ ಭಕ್ತಾದಿಗಳೆಲ್ಲ ಬರ್ತಿದ್ರು. ಹಾಗೆ ಅವರಿಗೆಲ್ಲ ವಾಸ್ತವ್ಯಕ್ಕೆ ಆ ಕಾಲದಲ್ಲೆಲ್ಲ ಇಲ್ಲಿ ವ್ಯವಸ್ಥೆ ಇತ್ತು. ವಾಸ್ತವ್ಯದಲ್ಲಿ ಏನಂದ್ರೆ 3 ದಿನ ಉಚಿತವಾಗಿ ಅವರಿಗೆ ಆಹಾರ ಮತ್ತೆ ವಾಸ್ತವ್ಯಕ್ಕೆ ಎಲ್ಲ ವ್ಯವಸ್ಥೆ ಕೊಡ್ತಿದ್ರು ಉಚಿತವಾಗಿ. ನಂತರದಲ್ಲಿ ಏನೋ ಫೀಸ್ ಇಟ್ಟಿದ್ರಂತೆ ಆ ಕಾಲದಲ್ಲಿ. ಹಾಗೆ ಈ ಸಾಗರ ಪ್ರಾಂತ್ಯದಲ್ಲಿ ಇದೊಂದು ಪ್ರಾಚೀನವಾಗಿ ಇರುವಂತ ಬಿಲ್ಡಿಂಗ್ ಹಾಗೆ ಇಟ್ಕೊಂಡಿದ್ದಾರೆ. ಏನೋ ಬಿಲ್ಡಿಂಗ್ ಕಂಬ ಆಗ್ಲಿ ಅಥವಾ ಹಂಚಾಗ್ಲಿ ಯಾವ್ದು ಹಾಳು ಮಾಡದೆ ಅದೇ ರೀತಿಯಾಗಿ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ದತ್ತಾತ್ರೇಯ ಅಮೃತಶಿಲೆ ಕಾಶಿಯಿಂದ ಇಲ್ಲಿಗೆ ಬಂದಿರೋದು ವಿಗ್ರಹ, ಈ ಕಡೆ ಮಾಡಿಸಿರೋದಲ್ಲ, ಕಾಶಿಯಿಂದನೇ ಅಲ್ಲಿಂದ ಈ ದೇವಸ್ಥಾನದ ಮೂಲ ಯಾರು ದೇವಪ್ಪನವರು ಇದಾರೋ ಅವ್ರು ಕಾಶಿಗೆ ಹೋಗಿ ಅಲ್ಲಿಂದ ವಿಗ್ರಹ ತಂದು ಇಲ್ಲಿ ಸ್ಥಾಪನೆಯನ್ನು ಮಾಡಿರೋದು.